ರಾಜ್ಯದಲ್ಲಿ ಎಸ್ಐಆರ್ ಜಾಗೃತಿ ಕಂಡು ಬಿಜೆಪಿಯವರಿಗೆ ಆತಂಕ ಶುರುವಾಗಿದೆ ಎಂದು ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯು ಬಿರುಸಾಗಿ ಸಾಗುತ್ತಿದೆ. ಅದು ವೇಗವಾಗಿ ನಡೆಯಲು ಪಕ್ಷದ ಬಿಎಲ್ಎಗಳು ಕಾರಣರಾಗಿದ್ದಾರೆ. ಈಗಾಗಲೇ ಪರಿಷ್ಕರಣೆ ಕಾರ್ಯಕ್ಕೆ 9 ದಿನಗಳಾಗಿದ್ದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಕಾರ್ಯ ಹೇಗೆ ನಡೆಯುತ್ತಿದೆ ಎಂಬ ಹಿನ್ನೆಲೆ ಇಲ್ಲಿ ಸಭೆ ಕರೆದು ಪರಿಶೀಲನೆ ಮಾಡಲಾಗಿದೆ. ಎಸ್ಐಆರ್ ಪ್ರಕ್ರಿಯೆಯನ್ನು ಬಿಜೆಪಿಯವರೇ ಪ್ರಾರಂಭ ಮಾಡಿದ್ದು, ಆದರೆ ಈಗ ಕರ್ನಾಟಕದಲ್ಲಿ ಅದು ಸಮರ್ಪಕವಾಗಿ ನಡೆಯುತ್ತಿರುವುದನ್ನು ಕಂಡು ಬಿಜೆಪಿಯಲ್ಲೇ ಕೆಲವರು ಇದು ಬೇಡವಾಗಿತ್ತು ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಅವರಿಗೆ ಈಗ ಆತಂಕ ಶುರುವಾಗಿದೆ. ಕಾರಣ, ರಾಜ್ಯದಲ್ಲಿ ಕಾಂಗ್ರೆಸ್ ಸದೃಢವಾಗಿದೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು ಯಶಸ್ವಿಯಾಗಿ ಮಾಡುತ್ತಿರುವುದರಿಂದ ಬಿಜೆಪಿ ಪಕ್ಷಕ್ಕೆ ಎಸ್ಐಆರ್ ತಿರುಮಂತ್ರವಾಗಬಹುದೆಂಬ ಆತಂಕ ಅವರಲ್ಲಿ ಶುರುವಾಗಿದೆ ಎಂದರು. ಭಾರತದಲ್ಲಿ ಎಸ್ಐಆರ್ ಪ್ರಾರಂಭ ಆದಮೇಲೆ ಇಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿರುವಂಥ ರಾಜ್ಯ ಅಂದರೆ ಕರ್ನಾಟಕ ಮಾತ್ರನೇ. ಕರ್ನಾಟಕ ಬಿಟ್ಟು ಬೇರೆ ಕಡೆ ಯಾರೂ ಇಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿರಲಿಲ್ಲ. ಹಾಗಾಗಿ ಕ್ರಿಯೇಟ್ ಆಗಿರೋದ್ರಿಂದ ಏನಂತ ಹೇಳಿದ್ರೆ, ಈಗ ಬಿಹಾರ್ ಇರ್ಬೋದು ಅಥವಾ ವೆಸ್ಟ್ ಬೆಂಗಾಲ್ ಇರ್ಬೋದು, ಸರಿಸುಮಾರು ಮೊದಲಿಗೆ 62 ಲಕ್ಷನ ಮತದಾರ ಪಟ್ಟಿಯಿಂದ ಹೊರಗಡೆ ಇಟ್ಟರು. ತದನಂತರದಲ್ಲಿ 93 ಲಕ್ಷ ಅಂತೇಳಿ ಘೋಷಣೆ ಮಾಡಿದ್ರು. 27 ಲಕ್ಷನ ಇದ್ರ ಕೆಳಗಡೆ ಇಟ್ಟರು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಬಿಹಾರಲ್ಲಿ ಅಲ್ಲೆಲ್ಲ ಅವಕಾಶ ಇಲ್ದಿರ ಮೋಸ್ಟ್ಲಿ ಸಾಕಷ್ಟು ಜನ ಚುನಾವಣೆ ಬಂದಾಗ ಅವಕಾಶ ವಂಚಿತರಾಗಿದ್ದಾರೆ. ಅಂದರೆ ಮತ ಚಲಾಯಿಸೋ ಸಂವಿಧಾನಬದ್ಧ ಹಕ್ಕನ್ನು ಚಲಾಯಿಸಲಿಕ್ಕೆ ವಂಚಿತರಾಗಿರೋದು ನಮಗೆಲ್ಲ ತಿಳಿದು ಬಂದಿದೆ. ಮೋಸ್ಟ್ಲಿ ಭಾರತದಲ್ಲಿ ಎಲ್ಲ ಕಡೆಯೂ ಎಸ್ಐಆರ್ ಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ತುಂಬ ಮುತುವರ್ಜಿಯಿಂದ ಮಾಡಿ, ಕರ್ನಾಟಕಕ್ಕೆ ಬಂದಿದ್ದ ತಕ್ಷಣ ಅವ್ರಿಗೆ ಯಾಕೋ ಎಸ್ಐಆರೇ ಬೇಡ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಅಂತೇಳಿ ನಾವು ಪತ್ರಿಕೆಗಳ ಮುಖಾಂತರ ನೋಡಿದ್ವಿ. ಅವ್ರ ಸ್ಟೇಟ್ಮೆಂಟ್ಸು, ಗವರ್ನರ್ನ ಭೇಟಿ ಆಗಿರುವಂಥದ್ದು, ಅವರಿಗೆ ಬೇಡ ಮಾಡಬಾರ್ದು ಅನ್ನೋದು, ಪ್ರಹ್ಲಾದ್ ಜೋಶಿ ಸಾಹೇಬ್ರೇನೋ ಕೇಂದ್ರದಲ್ಲಿ ಚುನಾವಣಾ ಆಯೋಗನೆಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರೋದು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಯಾಕೆ ಅವ್ರಿಗೆ ಆತಂಕ ಯಾಕೆ ಅಂತ. ಯಾಕಂದರೆ ಎಸ್ಐಆರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಸಿದ್ದೇ ರಾಷ್ಟ್ರದಲ್ಲಿ ಪ್ರಾರಂಭ ಮಾಡಿಸಿ ಬೇರೆ ಕಡೆ ಎಲ್ಲನೂ ತುಂಬ ಸಕ್ರಿಯವಾಗಿ ಭಾಗವಹಿಸಿ ಅವರು ಸಕ್ಸಸ್ ಆಗಿರೋಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾಕೆ ಅವ್ರಿಗೆ ಆತಂಕ ಅನ್ನೋದು. ಯಾಕೆ ಆತಂಕ ಅಂತ ಹೇಳಿದ್ರೆ, ಇಲ್ಲಿ ಕಾಂಗ್ರೆಸ್ ಸದೃಢವಾಗಿದೆ. ಯಾವುದೇ ಮತದಾರರ ಪಟ್ಟಿಯಿಂದ ಹೊರಗಡೆ ಹೋಗಬಾರ್ದು ಅಂತೇಳಿ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರು ತಳಮಟ್ಟದಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ. ಆ ನಿಟ್ಟಿನಲ್ಲಿ ಮೋಸ್ಟ್ಲಿ ಅವ್ರಿಗೆ ಆತಂಕ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಇತರೆ ವಿಚಾರಗಳು ನಮ್ಗೆ ಅಪ್ರಸ್ತುತ. ನಾವುಗಳು ನಮ್ಮ ಏನು ಜಿಲ್ಲಾ ವ್ಯಾಪ್ತಿಯಲ್ಲಿ ಬೂತಿನ ವ್ಯಾಪ್ತಿಯನ್ನು ನಾವು ಗಟ್ಟಿ ಮಾಡಿಕೊಂಡ್ರೆ ಖಂಡಿತ ನಮ್ಮ ಪಕ್ಷನ 28ರಲ್ಲಿ ಗೆಲ್ಲಿಸಲಿಕ್ಕೆ ನಿಮಗೂ ನಮಗೆ ಯಾವುದೇ ಸಂಶಯ ಇಲ್ಲದೇ ನಾವು ಗೆದ್ದು ಮಧ್ಯೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ದೃಢ ಸಂಕಲ್ಪ, ದೃಢ ಧೈರ್ಯದಿಂದ ನಾವು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಯಾವುದೇ ಮತದಾರ ವ್ಯತ್ಯಾಸ ಆಗಬಾರ್ದು ಅಂತೇಳಿ ನೋಡ್ತಿದ್ದೆ. ಅವ್ರಿಗೆ ಆತಂಕ ಆಗಿರೋದು ಮೋಸ್ಟ್ಲಿ ಬೆಂಗಳೂರು ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾನು ಬೆಂಗಳೂರನ್ನಾಗಿರೋದ್ರಿಂದ. ವರ್ತೂರು ವಿಧಾನಸಭಾ ಕ್ಷೇತ್ರ ನಮ್ಮ ಮಾವನೂರು ಇದ್ದಂಥ ಸಂದರ್ಭದಲ್ಲಿ ದೊಡ್ಡ ಕ್ಷೇತ್ರ, 8 ಲಕ್ಷ ಮತದಾರಿದ್ರು. ಅದಾದಮೇಲೆ ಸಿ ವಿ ರಾಮನ್ ನಗರ, ಮಹಾದೇವಪುರ, ಕೆ ಆರ್ ಪುರ, ಪಾರ್ಟ್ಸ್ ಆಫ್ ಸರ್ವಜ್ಞನಗರ, ಪಾರ್ಟ್ಸ್ ಆಫ್ ಶಾಂತಿನಗರ ಆಗಿ 5 ಕ್ಷೇತ್ರ ಆಯಿತು. 5 ಕ್ಷೇತ್ರ ಆಯಿತು. ಆ ಬೆಂಗಳೂರಲ್ಲಿ ಸರಿಸುಮಾರು ಇವತ್ತೇನು ಅವ್ರು ಗೆದ್ದಿದ್ದಾರಲ್ಲ, 18 ಕ್ಷೇತ್ರದಲ್ಲಿ ಗೆದ್ದಿದ್ದಾರಲ್ಲ, 18 ಕ್ಷೇತ್ರದಲ್ಲಿ ಅದ್ರಲ್ಲಿ ಕನಿಷ್ಠ ಏನಂದರೆ 7-8 ಕ್ಷೇತ್ರನ ಅವ್ರು ಕಳ್ಕೊಳ್ತಾರೆ ಎಸ್ಐಆರ್ ಆದರೆ. ಬೇರೆ ರಾಜ್ಯಗಳ ಹಂಗೆ ನಾವು ಕಳ್ಕೊಂಡು ಹಂಗೆ ನಾನು ಇವತ್ತಿಲ್ಲೇ ಹೇಳ್ತಾ ಇದ್ದೆ ಮಾಧ್ಯಮ ಬಂದರೆ ಕನಿಷ್ಠ 8 ಕ್ಷೇತ್ರಗಳನ್ನು ಅವ್ರು ಕಳ್ಕೊಳ್ತಾರೆ.